ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬಿಂದುಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ದೀಪಾವಳಿ ಹಬ್ಬ ಅಂತ ಹೇಳಿದ್ಮೇಲೆ ಎಲ್ರ ಮನೇಲೂ ಮಿಸ್ ಮಾಡದೆ ಮಾಡೋ ಒಂದೇ ಒಂದು ಸ್ವೀಟ್ ರೆಸಿಪಿ ಅಂದ್ರೆ ಅದು ಕಜ್ಜಾಯ. ನಾನಿವತ್ತು ಕೆಲವು ಇಂಪಾರ್ಟೆಂಟ್ ಟಿಪ್ಸ್ಗಳ ಜೊತೆ ಪರ್ಫೆಕ್ಟ್ ಕಜ್ಜಾಯ ಮಾಡೋದು ಹೇಗೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಬನ್ನಿ ಈ ಕಜ್ಜಾಯ ರೆಸಿಪಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತೆ ಹೇಗ್ ಮಾಡೋದು ಅಂತ ನೋಡೋಣ. ನಾವು ಕಜ್ಜಾಯ ರೆಸಿಪಿನ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಯಾಕೆಂದ್ರೆ ಪರ್ಫೆಕ್ಟ್ ಕಜ್ಜಾಯ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಕಜ್ಜಾಯ ಮಾಡ್ಕೊಳ್ಳೋದಿಕ್ಕೆ ಹಿಂದಿನ ದಿನ ರಾತ್ರಿನೇ ಒಂದು ಪಾತ್ರೆಗೆ 1 ಗ್ಲಾಸ್ ಅಕ್ಕಿ, ಅದ್ರ ಮೇಲೆ ಸ್ವಲ್ಪ ಒಂದು ಕಾಲ್ ಲೋಟ ಅಕ್ಕಿನ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಕಜ್ಜಾಯ ಮಾಡೋದಕ್ಕೆ ರೇಷನ್ ಅಕ್ಕಿ ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ನಾವು ನಾರ್ಮಲ್ ರೈಸ್ ಸೋನಾ ಮಸೂರಿ ಯೂಸ್ ಮಾಡೋದಕ್ಕಿಂತ ರೇಷನ್ ಅಕ್ಕಿಲಿ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಾಗುತ್ತೆ. ಅಕ್ಕಿನ ಪಾತ್ರೆಗೆ ಹಾಕೊಂಡ್ಮೇಲೆ ಅದನ್ನ ಒಂದೆರಡು ಸತಿ ನೀರ್ ಹಾಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಯಾಕೆಂದ್ರೆ ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಇರುತ್ತಲ್ವಾ, ಅದೆಲ್ಲ ನೀಟಾಗಿ ಧೂಳೆಲ್ಲ ಹೋಗುವಂಗೆ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನೀರ್ ಹಾಕಿಟ್ಟು ಒಂದು ತಟ್ಟೆ ಮುಚ್ಚಿಟ್ಟು ಅದನ್ನ ಎತ್ತಿಡ್ತಾ ಇದೀನಿ. ಈ ಕಜ್ಜಾಯ ರೆಸಿಪಿ ಮಾಡ್ಬೇಕಾದ್ರೆ ನಾವು ಅಕ್ಕಿನ ಮಿನಿಮಮ್ 7 ರಿಂದ 8 ಅವರ್ ನೆನ್ಸಿಡ್ಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ 3 ಹೊತ್ತು ನೆನ್ಸಿಟ್ಟು 3 ದಿನ ನೆನ್ಸಿಟ್ಟು ಎಲ್ಲ ಕಜ್ಜಾಯ ಮಾಡ್ತಾ ಇದ್ರಂತೆ. ಆ ರೀತಿ ನಾವು ನೆನ್ಸಿಟ್ಕೊಳ್ಳಕ್ಕೆ ಇವಾಗ ಆಗಲ್ಲ, ಸಮಯದ ಅಭಾವ ಇರೋದ್ರಿಂದ ನಾವು ಎಲ್ಲ ಸ್ವಲ್ಪ ಆದಷ್ಟು ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋದಿಕ್ಕೆ ನೋಡ್ತೀವಲ್ವಾ, ಅದಕ್ಕೆ ಒಂದು 7 ರಿಂದ 8 ಅವರ್ ಈ ಅಕ್ಕಿನ ನೆನ್ಸಿಟ್ಕೊಂತಾ ಇದೀನಿ. ಇವಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವಿವಾಗ ಕಜ್ಜಾಯದ ಪಾಕ ತಗೋಬೇಕು. ನೋಡಿ, ಒಂದು ಇಡೀ ರಾತ್ರಿ ಅಕ್ಕಿ ಚೆನ್ನಾಗಿ ನೆಂದಿದೆ. ಚೆನ್ನಾಗಿ ಅಕ್ಕಿ ನೆಂದಿರೋದ್ರಿಂದ ಇದನ್ನ ಮತ್ತೆ ಒಂದೆರಡು ಸತಿ ನಾವು ನೀಟಾಗಿ ತೊಳ್ಕೊಬೇಕು. ನೀಟಾಗಿ ತೊಳ್ಕೊಂಡಾದ್ಮೇಲೆ ಇದನ್ನ ಡೈರೆಕ್ಟ್ ಆಗಿ ನಾವು ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋದಿಕ್ಕಾಗಲ್ಲ. ನೀರೆಲ್ಲ ಏನಿರುತ್ತೆ ಅದೆಲ್ಲ ಸೋರ್ಬೇಕು. ಅದಕ್ಕೋಸ್ಕರ ಫಸ್ಟ್ ನಾನಿಲ್ಲಿ ಒಂದು ಸೊಪ್ಪು ಸೋಸ್ತೀವಲ್ವಾ, ಆ ಜರಡಿ ಏನಿರುತ್ತೆ ಆ ಜರಡಿಗೆ ಹಾಕಿ ಒಂದ್ 20 ನಿಮಿಷ ಅಕ್ಕಿನ ಸೋರೋದಕ್ಕೆ ಇಟ್ಕೊಂಡಿದೀನಿ. ಒಂದ್ 20 ನಿಮಿಷ ಅಕ್ಕಿ ಸೋರಾದ್ಮೇಲೆ ಅದ್ರಲ್ಲಿ ಜಾಸ್ತಿ ನೀರ್ ಇರುತ್ತಲ್ವಾ, ಅದೆಲ್ಲ ಸೋರಿರುತ್ತೆ. ಇನ್ನ ಎಕ್ಸೆಸ್ ಆಫ್ ಸ್ವಲ್ಪ ನೀರ್ ಇನ್ನ ಇದ್ದೇ ಇರುತ್ತೆ. ಅದು ಸೋರ್ಬೇಕು ಅಂತ ಹೇಳಿದ್ರೆ ಒಂದು ಕಾಟನ್ ಬಟ್ಟೆ ಮೇಲೆ ನಾವು ಅಕ್ಕಿನೆಲ್ಲ ಹಾಕಿಟ್ಕೊಂಡು ಒಂದ್ 20 ನಿಮಿಷ ಬಿಟ್ರೆ ಅಲ್ಲಿ ಎಕ್ಸೆಸ್ ಆಫ್ ಏನು ನೀರಿರುತ್ತೆ ಅದೆಲ್ಲ ಹೋಗಿರುತ್ತೆ. ತುಂಬಾ ಡ್ರೈ ಮಾಡ್ಕೋಬಾರ್ದು. ಅಕ್ಕಿಲಿ ಸ್ವಲ್ಪ ತೇವಾಂಶ ಹಾಗೆ ಇರ್ಬೇಕು, ಅಲ್ಲಿವರೆಗೂ ಡ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಅಕ್ಕಿ ಎಲ್ಲ ಡ್ರೈ ಆಗೋಷ್ಟರಲ್ಲಿ ನಾವು ಕಜ್ಜಾಯಕ್ಕೆ ಬೇಕಾಗಿರೋ ಎಳ್ಳು ಮತ್ತೆ ಗಸಗಸೆನ ಹುರ್ಕೊಂತಾ ಇದೀನಿ. ನಾನಿಲ್ಲಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ 2 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಂಡು ಕಡಿಮೆ ಉರಿಲೇನೆ 1 ನಿಮಿಷ ಹುರ್ಕೊಂತಾ ಇದೀನಿ. ಇನ್ನ ಎಳ್ಳೆಲ್ಲ ಹುರಿದಿ ಆದ್ಮೇಲೆ ಅದನ್ನ ಸಪ್ರೇಟ್ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ 1 ಸ್ಪೂನ್ ಅಷ್ಟು ಗಸಗಸೆನೂ ಕೂಡ ಸೇರಿಸ್ಕೊಂಡು ಅದನ್ನ ಒಂದು 30 ಸೆಕೆಂಡ್ ಹುರ್ಕೊಂಡು ಎತ್ತಿಟ್ಕೊಂತಾ ಇದೀನಿ. ಎಳ್ಳು ಮತ್ತೆ ಗಸಗಸೆ ಜೊತೆ ನಾನಿಲ್ಲಿ ಒಂದು 10 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡು ಅದನ್ನು ಕೂಡ ಪ್ಲೇಟ್ಗೆ ಎತ್ತಿಟ್ಕೊಂಡಿದೀನಿ. ಇವಾಗ ಬಟ್ಟೆ ಮೇಲೆ ಅಕ್ಕಿನ ನಾವು ಒಣ ಹಾಕಿ 20 ನಿಮಿಷ ಆಗಿದೆ. ಇವಾಗ ಅಕ್ಕಿ ಮೇಲಿರೋ ಎಕ್ಸೆಸ್ ಆಫ್ ವಾಟರ್ ಏನಿತ್ತು, ನೀರೆಲ್ಲ ಅದೆಲ್ಲ ಡ್ರೈ ಆಗಿದೆ. ಈ ಹಂತದಲ್ಲಿ ನಾವು ಮಿಕ್ಸಿಗೆ ಹಾಕೊಂಡು ಅಕ್ಕಿನೆಲ್ಲ ಪುಡಿ ಮಾಡ್ಕೋಬೇಕು. ನಾವು ಈ ಕಜ್ಜಾಯ ಮಾಡ್ಬೇಕಾದ್ರೆ ಅಕ್ಕಿನ ಬಿಸಿಲು ಒಣ ಹಾಕೋದಾಗ್ಲಿ ಅಥವಾ ಫ್ಯಾನ್ ಕೆಳಗೆ ಒಣ ಹಾಕೋದಾಗ್ಲಿ ಆತರ ಎಲ್ಲ ಮಾಡಬಾರ್ದು. ಅಕ್ಕಿನ ಏನಿದ್ರು ನಾವು ಬಟ್ಟೆ ಮೇಲೆ ಒಣ ಹಾಕೊಂಡು ಸ್ವಲ್ಪ ಎಕ್ಸೆಸ್ ಆಫ್ ನೀರೆಲ್ಲ ಕಮ್ಮಿ ಆದ್ಮೇಲೆ ಅದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪುಡಿ ಮಾಡ್ಕೋಬೇಕು. ಒಂದೇ ಸತಿ ನಾವು ಪುಡಿ ಮಾಡ್ಕೊಳ್ಳೋದಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ 2 ರೌಂಡ್ ನಾವು 2 ಸತಿ ಅಕ್ಕಿನ ಮಿಕ್ಸಿಗೆ ಸೇರ್ಕೊಂಡು ಪುಡಿ ಮಾಡ್ಕೋಬೇಕು. ನಾನಿಲ್ಲಿ ಹಾಗೇನೆ 2 ರೌಂಡ್ ಅಕ್ಕಿನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡು ಅದನ್ನ ನಾವು ಜರಡಿ ಇರುತ್ತಲ್ವಾ, ಹಸಿಟ್ಗಳು ಹಿಟ್ಟುಗಳನ್ನೆಲ್ಲ ಜರಡಿ ಮಾಡ್ಕೊಂತೀವಲ್ವಾ, ಆ ತರ ಜರಡಿಗೆ ಹಾಕೊಂಡು ಹಿಟ್ಟನ್ನೆಲ್ಲ ಜಡಿ ಮಾಡ್ಕೊಂಡಾದ್ಮೇಲೆ ನಾವು ಪಾತ್ರೆಯಲ್ಲಿ ಏನಿರುತ್ತೆ ಅಕ್ಕಿ ಹಿಟ್ಟನ್ನೆಲ್ಲ ಅದನ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಆ ಪಾತ್ರೆ ಒಳಗಡೆನೆ ಪ್ರೆಸ್ ಮಾಡಿ ಅಕ್ಕಿ ಹಿಟ್ಟನ್ನ ಇಡಬೇಕು. ಏಕೆಂದ್ರೆ ಅದರಲ್ಲಿರೋ ಮಾಯ್ಸ್ಟ್ ಏನಿರುತ್ತೆ ತೇವಾಂಶ ಅದೆಲ್ಲ ಹಾಗೆ ಇರಬೇಕು, ಪಾಕ ತಕ್ಕೊಳ್ಳೋವರೆಗೂ ಡ್ರೈ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ತರ ಪ್ರೆಸ್ ಮಾಡಿ ಅಕ್ಕಿ ಹಿಟ್ಟನ್ನ ಇಟ್ಕೋಬೇಕು. ಇವಾಗ ಕಜ್ಜಾಯದ ಪಾಕ ತಗೊಳ್ಳೋದಿಕ್ಕೆ ನಾವು ಯಾವ ಗ್ಲಾಸಲ್ಲಿ ಅಕ್ಕಿನ ಅಳತೆ ಮಾಡ್ಕೊಂಡಿದ್ವಿ ಅದೇ ಗ್ಲಾಸ್ನಲ್ಲಿ 3/4 ಲೋಟ ಅಷ್ಟು ನಾವು ಬೆಲ್ಲನ ಚೆನ್ನಾಗಿ ಜಜ್ಕೊಂಡು ಪುಡಿ ಮಾಡ್ಕೊಂಡು 3/4 ಗ್ಲಾಸ್ ಅಷ್ಟೇ ನಾನಿಲ್ಲಿ ಬೆಲ್ಲನ ತಗೊಂತಾ ಇದೀನಿ ಪಾಕ ಮಾಡ್ಕೊಳ್ಳೋದಿಕ್ಕೆ. ಈ 3/4 ಗ್ಲಾಸ್ ಬೆಲ್ಲನ ನಾವು ಯಾವ ಪಾತ್ರೆಯಲ್ಲಿ ಪಾಕ ತೆಗಿತೀವಿ ಆ ಪಾತ್ರೆಗೆ ಹಾಕೊಂಡು ಅದಕ್ಕೆ ಅದೇ ಗ್ಲಾಸಲ್ಲಿ ಒಂದು 1/4 ಗ್ಲಾಸ್ಗಿಂತ ಕಮ್ಮಿ ನೀರು, ಬೆಲ್ಲ ಕರಗಿಸ್ಕೊಳ್ಳೋದಿಕ್ಕೆ ಅಷ್ಟು ನೀರ್ ಹಾಕಿಟ್ಕೊಂಡು ಸ್ಟವ್ ಮೇಲೆ ನಾವು ಕಡಿಮೆ ಉರಿಲೇ ಬೆಲ್ಲನ ಪಾಕ ಮಾಡ್ಕೊಳ್ಳೋದಿಕ್ಕೆ ಇಟ್ಕೊಂತಾ ಇದೀನಿ. ಮತ್ತೆ ಬೆಲ್ಲದಲ್ಲಿ ಏನಾದ್ರೂ ಜಾಸ್ತಿ ಕಸ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ಜಾಸ್ತಿನೇ ನೀರ್ ಹಾಕೊಂಡು ಬೆಲ್ಲನೆಲ್ಲ ಕರಗಿಸ್ಕೊಂಡಾದ್ಮೇಲೆ ಅದನ್ನ ಶೋಧಿಸ್ಕೊಂಡು ಕೂಡ ನಾವು ಪಾಕ ತಕ್ಕೋಬಹುದು. ನಾನಿಲ್ಲಿ ಕರೆಕ್ಟ್ ಮೆಜರ್ಮೆಂಟ್ ಹೇಳಿದೀನಿ. 1 ಗ್ಲಾಸ್ ಅಕ್ಕಿಗೆ 3/4 ಲೋಟ ಅಷ್ಟು ಬೆಲ್ಲ ತಗೊಂಡು 1/4 ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ನೀರ್ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಪಾಕ ತಕ್ಕೊಂತಾ ಇದೀನಿ. ಮತ್ತೆ ಈ ಪಾಕ ಹೇಗೆ ರೆಡಿ ಆಗಿದ್ಯಾ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಒಂದು ಪ್ಲೇಟ್ಗೆ ಸ್ವಲ್ಪ ನೀರ್ ಹಾಕೊಂಡು ಆ
ನೀರಿಗೆ ಸ್ವಲ್ಪ ನಾವು ಏನ್ ಪಾಕ ರೆಡಿ ಮಾಡ್ಕೊಂಡಿದೀವಿ ಅದನ್ನ ಹಾಕ್ಬೇಕು. ಆ ಪಾಕ ಕರಗ್ತು ಅಂತ ಹೇಳಿದ್ರೆ ಇನ್ನ ರೆಡಿ ಆಗಿಲ್ಲ ಅಂತ ಅರ್ಥ. ಇನ್ನ ಸ್ವಲ್ಪ ಅದನ್ನ ನಾವು ಕುದಿಸ್ಕೊಬೇಕು ಪಾಕನ ಅಂತ. ಮತ್ತೆ ನೋಡಿ ಇವಾಗ ಆ ಪಾಕನ ನಾನು ತಟ್ಟೆಗೆ ಪ್ಲೇಟ್‌ಗೆ ಹಾಕಿದೀನಿ. ಅದು ಕರಗ್ತಾ ಇಲ್ಲ. ಇವಾಗ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು 2-3 ಸೆಕೆಂಡ್ ಅಷ್ಟು ನಾನು ಪಾಕನ ಕುದಿಸ್ಕೊಂಡು ನಾವೇನು ಜರಡಿ ಮಾಡಿ ಇಟ್ಕೊಂಡಿದೀವಿ ಅಕ್ಕಿ ಹಿಟ್ಟನ್ನ ಅದನ್ನ ಮಿಕ್ಸ್ ಮಾಡ್ಕೊಂತಾ ಇದೀನಿ. ಒಂದೇ ಸಾರಿ ಮಿಕ್ಸ್ ಮಾಡ್ಕೋಬಾರ್ದು. ಸ್ವಲ್ಪ ಹಂತದಲ್ಲಿ ಅಕ್ಕಿ ಹಿಟ್ಟನೆಲ್ಲ ಸೇರಿಸ್ಕೊಂಡು ಅಲ್ಲಿ ಮಿಕ್ಸ್ ಮಾಡ್ಕೊಂತಾ ಇದೀನಿ. ನಾವಿಲ್ಲಿ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟವ್‌ನ ಆಫ್ ಮಾಡ್ಬಿಡ್ಬೇಕು. ಸ್ಟವ್ ಮೇಲೆ ಆಫ್ ಮಾಡ್ಕೊಂಡು ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾನಿಲ್ಲಿ 1 ಗ್ಲಾಸ್ ಅಳತೆಗೆ ಕಜ್ಜಾಯಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಮೆಜರ್ಮೆಂಟ್ ಹೇಳಿದೀನಿ. ಆದ್ರೆ ಅಕ್ಕಿ ಮಾತ್ರ ನಾವು 1/4 ಲೋಟ ತಗೋಬೇಕಾಗುತ್ತೆ. ಏಕೆಂದ್ರೆ ಕೆಲವೊಂದು ಬೆಲ್ಲಗಳು ತುಂಬಾ ತೆಳುವಾಗ್ಬಿಡುತ್ತೆ. ಆ ಟೈಮಲ್ಲಿ ನಾವು ಎಕ್ಸ್ಟ್ರಾ ನಮ್ಗೆ ಅಕ್ಕಿ ಹಿಟ್ಟು ಇರಲೇಬೇಕು. ಅದಕ್ಕೋಸ್ಕರ 1/4 ಲೋಟ ಅಕ್ಕಿಯನ್ನ ಎಕ್ಸ್ಟ್ರಾ ತಗೊಂಡು ನಾವಿಲ್ಲಿ ತೆಳುವಾದಾಗ ಆ ಟೈಮಲ್ಲಿ ಯೂಸ್ ಮಾಡ್ಕೋಬೇಕು. ನಾನಿಲ್ಲಿ ಫುಲ್ ಅಕ್ಕಿನ ಪುಡಿ ಏನ್ ಮಾಡ್ಕೊಂಡಿದೀನಿ ಅದನ್ನೆಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಂಡಿದೀನಿ. ಇವಾಗ ನಾವು ಮೊದಲೇ ಎಳ್ಳು, ಗಸಗಸೆ ಮತ್ತು ಏಲಕ್ಕಿ ಪೌಡರ್‌ನ ಸಪರೇಟ್ ಆಗಿ ಇಟ್ಕೊಂಡಿದೀವಲ್ವಾ ಅದನ್ನ ಮಿಕ್ಸ್ ಮಾಡ್ಕೊಂಡು ಅದ್ರ ಜೊತೆಗೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಕಜ್ಜಾಯದ ಪಾಕನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಂಡು ನೋಡಿ ಫಸ್ಟ್ ಇವಾಗ ತೆಳುವಾಗೆ ಕಾಣಿಸ್ತಾ ಇದೆ ನಮ್ಗೆ ಕಜ್ಜಾಯದ ಪಾಕ. ಆದ್ರೆ ಸ್ವಲ್ಪ ಆರದ್ಮೇಲೆ ಗಟ್ಟಿ ಆಗುತ್ತೆ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನ ಒಂದು 4ರಿಂದ 5 ಅವರ್ ನಾವು ಹಾಗೆ ಬಿಡ್ಬೇಕಾಗುತ್ತೆ. ಏಕೆಂದ್ರೆ ಅಕ್ಕಿ ಎಲ್ಲ ಅರಳಬೇಕಲ್ವಾ ಪಾಕದಲ್ಲಿ ಸೇರ್ಕೊಂಡು. ಅದಕ್ಕೋಸ್ಕರ ನೋಡಿ ಇವಾಗ ಫುಲ್ ಗಟ್ಟಿ ಆಗಿದೆ ಪಾಕ. ಇವಾಗ ಕಜ್ಜಾಯ ಮಾಡ್ಕೊಳ್ಳೋದಿಕ್ಕೆ ಪಾಕ ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ಒಂದ್ 4ರಿಂದ 5 ಅವರ್ ಕೂಡ ಇದನ್ನ ನಾವು ನೆನೆಸಿಟ್ಕೋಬೇಕು. ಇನ್ಸ್ಟೆಂಟ್ ಆಗು ಮಾಡ್ಕೋಬಹುದು. ಆದ್ರೆ 4ರಿಂದ 5 ಅವರ್ ನಾವು ನೆನೆಸಿ ಇಟ್ಕೊಳ್ಳೋದ್ರಿಂದ ಪಾಕನ ಕಜ್ಜಾಯ ತುಂಬಾ ಮೃದುವಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಗಿ ಅಂತ ಹೇಳ್ಬಿಟ್ಟು ಅದನ್ನ ಒಂದ್ 4ರಿಂದ 5 ಅವರ್ ಪಾಕನ ಹಾಗೆ ಎತ್ತಿಟ್ಕೊಂಡು ಆಮೇಲೆ ಕಜ್ಜಾಯ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಕಜ್ಜಾಯ ಮಾಡ್ಕೊಳ್ಳೋದಿಕ್ಕೆ ಒಂದು ಪೇಪರ್ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾರ ನಾವು ಸವರ್ಬಿಟ್ಟು ಪೇಪರ್ಗೆಲ್ಲ ಹಚ್ಬಿಟ್ಟು ಕಜ್ಜಾಯದ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆ ಆಗಿ ತಗೊಂಡು ತಟ್ಕೋಬೇಕಾಗುತ್ತೆ. ನಾವು ಈ ಕಜ್ಜಾಯ ಮಾಡ್ಬೇಕಾದ್ರೆ ಒಂದು ಮಾಮೂಲಿ ನಿಪ್ಪಟ್ಟೆಲ್ಲ ಬರುತ್ತಲ್ಲ ಆ ತರ ಹೋಲ್ ಇಲ್ದೇ ಇರೋ ತರ ಕೂಡ ತಟ್ಕೋಬಹುದು. ಇನ್ನೊಂದು ಮಧ್ಯ ಹೋಲ್ ಮಾಡಿ ಕೂಡ ಕಜ್ಜಾಯನ ಮಾಡ್ಕೋಬಹುದು. ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಕಡಿಮೆ ಉರಿಯಲ್ಲೇ ಎಣ್ಣೆನ ಇಟ್ಕೊಂಡು ನಾವೇನ್ ತಟ್ಕೊಂಡಿದೀವಿ ಕಜ್ಜಾಯನ ಆ ಕಜ್ಜಾಯನ ಫಸ್ಟ್ ಒಂದೇ ಒಂದ್ ಕಜ್ಜಾಯನ ಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಒಟ್ಟಿಗೆ 2-3 ಕಜ್ಜಾಯ ಒಟ್ಟಿಗೆ ಬಿಟ್ರೆ ಅಂಟ್ಕೊಂಡು ಕಜ್ಜಾಯ ಎಲ್ಲ ಕಿತ್ತೋಗ್ಬಿಡುತ್ತೆ. ಫಸ್ಟ್ ಒಂದ್ ಕಜ್ಜಾಯನ ನಾವು ಬೇಯಿಸ್ಕೊಂಡು ಎತ್ತಿಟ್ಕೊಂಡ್ಮೇಲೆ ಕಜ್ಜಾಯ ಚೆನ್ನಾಗಿದೆ ಅಂತ ಗೊತ್ತಾಗುತ್ತಲ್ವಾ. ಅದಾದ್ಮೇಲೆ ಒಂದೊಂದೇ ಕಜ್ಜಾಯನ ಬಿಟ್ಕೋಬೇಕು. ಒಂದ್ ಕಜ್ಜಾಯ ಹಾಕಾದ್ಮೇಲೆ ಅದಾಗದೆ ಸ್ವಲ್ಪ ಬೆಂದಾದ್ಮೇಲೆ ಅದು ಮೇಲ್ ಬರುತ್ತೆ. ಅದಾದ್ಮೇಲೆ ನಾವು ಇನ್ನೊಂದ್ ಕಜ್ಜಾಯನ ಹೊಸದಾಗಿ ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಕಜ್ಜಾಯ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಮಾಡಿದ್ರೆ ಏನು ಪ್ರೊಸೆಸ್ ಹೇಳಿದೀವಿ ಅದೇ ಪ್ರೊಸೆಸ್ ಅಲ್ಲಿ ಮಾಡಿದ್ರೆ ಕಜ್ಜಾಯ ಏನು ಕೀಳೋದಿಲ್ಲ. ತುಂಬಾ ಚೆನ್ನಾಗೇ ಆಗುತ್ತೆ. ಆದ್ರೆ ಒಟ್ಟಿಗೆ ಎಲ್ಲಾನು 3-4 ಕಜ್ಜಾಯನ ಒಂದೇ ಸರಿ ಹಾಕೋಬಾರ್ದು. ಒಂದು ಕಜ್ಜಾಯ ತಟ್ಟಿ ಒಳಗೆ ಬಿಟ್ಟಾದ್ಮೇಲೆ ಎಣ್ಣೆ ಒಳಗಡೆ ಒಂದ್ 5 ಸೆಕೆಂಡ್ ಆದ್ರೂ ನಾವು ಇನ್ನೊಂದ್ ಕಜ್ಜಾಯನ ಬಿಡಬಾರ್ದು. ಅದಾಗದೆ ಮೇಲೆ ಎದ್ದೇಳುತ್ತೆ ನೋಡಿ. ಇವಾಗ ಒಂದ್ ಕಜ್ಜಾಯ ಹಾಕಿದೀನಿ ಅದು ಅದಾಗದೆ ಮೇಲೆ ಎದ್ದೇಳುತ್ತೆ. ಅದಾದ್ಮೇಲೆ ನಾವು ಹೊಸದಾಗಿ ಇನ್ನೊಂದ್ ಕಜ್ಜಾಯನ ತಟ್ಟಿ ಹಾಕ್ಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಜ್ಜಾಯ ಕಿತ್ತೋಗೋದಿಲ್ಲ, ಏನೂ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಯಾರು ಹೊಸದಾಗಿ ಟ್ರೈ ಮಾಡ್ತಿದೀವಿ ಅಂತ ಹೇಳಿದ್ರು ಕೂಡ ಇದೇ ರೀತಿ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗೇ ಆಗುತ್ತೆ ಕಜ್ಜಾಯ. ಮತ್ತೆ ಕಜ್ಜಾಯ ಬೆಂದಾದ್ಮೇಲೆ ನಾವು ಎಣ್ಣೆಯಿಂದ ತೆಗಿಬೇಕಾದ್ರೆ ಡೈರೆಕ್ಟ್ ಆಗಿ ಹಾಗೆ ಎತ್ಬಾರ್ದು. ಒಂದು ಕಜ್ಜಾಯ ಎತ್ತುತ್ತೀವಲ್ವಾ ಅದ್ರ ಮೇಲೆ ಇನ್ನೊಂದು ಹಲ್ಲೆ ಅಥವಾ ಸೌಟಿನ ಸಹಾಯ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಎಕ್ಸೆಸ್ ಆಫ್ ಆಯಿಲ್ ಏನಿರುತ್ತೆ ಅದೆಲ್ಲ ಅಲ್ಲೇ ಸೋರುತ್ತೆ. ಕಜ್ಜಾಯ ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ. ಇದು ಒಂದು ಟಿಪ್ ಅಂತಾನೆ ಅನ್ಕೊಳ್ಳಿ. ಸ್ವಲ್ಪ ಪ್ರೆಸ್ ಮಾಡಿ ಎತ್ತೋದ್ರಿಂದ ಕಜ್ಜಾಯದಲ್ಲಿ ಎಕ್ಸೆಸ್ ಆಫ್ ಎಣ್ಣೆ ಏನಿರುತ್ತೆ ಅದೆಲ್ಲ ಸೋರಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಕಜ್ಜಾಯ ಮಾಡ್ಕೋಬಹುದಲ್ವಾ. ನಾವು ಹೊಸದಾಗಿ ಮಾಡ್ತಿದೀವಿ ಅಂತ ಅನ್ಕೊಂಡ್ರು ಕೂಡ ಕಜ್ಜಾಯ ಮಾಡಕ್ ಬರಲ್ಲ, ಪಾಕ ಚೆನ್ನಾಗ್ ಬರಲ್ಲ ಅಂತ ಹೇಳಿದ್ರು ಕೂಡ ಈ ರೀತಿ ಇದೇ ತರ ಪ್ರೊಸೆಸ್ ಅಲ್ಲಿ ಮಾಡ್ಕೊಂಡ್ರೆ ಕಜ್ಜಾಯ ತುಂಬಾ ಸಾಫ್ಟ್ ಆಗಿ ಚೆನ್ನಾಗ್ ಬರುತ್ತೆ. ಮೇಲೆಲ್ಲ ಕ್ರಿಸ್ಪಿ ಆಗಿ ಕಾಣುತ್ತೆ ನೋಡೋದಕ್ಕೆ, ಒಳಗಡೆ ಸಾಫ್ಟ್ ಆಗಿ ಒಳ್ಳೆ ಟೆಕ್ಸ್ಚರ್ ಅಲ್ಲಿ ಬಂದಿದೆ. ಈ ಕಜ್ಜಾಯ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಮನೇಲಿ ಈ ಕಜ್ಜಾಯ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಗಳಿಗಾಗಿ ಬಿಂದುಸ್ ವರ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.